ಇದ್ದೀರಾ? ಚೆನ್ನಾಗಿದ್ದೀರಾ? ನೀವು ಮಾತಾಡಬೇಕು, ಎಲ್ಲರೂ ಕೂಡ ಸುಮ್ಮನೆ ಇರಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಿಮಗೆ ಹೇಳಿದ ಮಾತು ನನಗೆ ಬಹಳ ಖುಷಿ ಕೊಟ್ಬಿಟ್ಟಿದೆ. ಸಿಸ್ಟರ್ ಹೇಳ್ತಾ ಇದ್ರಲ್ವಾ, ನೀವೆಲ್ಲ ಏನಾಗಿದ್ದೀರಾ? ಬ್ರ್ಯಾಡ್ ಅಂಬಾಸಿಡರ್ಸ್ ಆಗಿಬಿಟ್ಟಿದ್ದೀರಂತೆ. ಯಾರಿಗೆ? ಸ್ವರ್ಗ ರಾಜ್ಯಕ್ಕೆ, ಯೇಸುವಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈಗ ಆಗೋದು ಬಿಡೋದು ಯಾರ ಕೈಲಿದೆ? ಯಾರ ಕೈಲಿದೆ? ನಿಮ್ಮ ಕೈಯಲ್ಲಿದೆ. ಅವ್ರು ಹೇಳಿದ್ದಾರೆ, ಅವ್ರು ಹೇಳಿದ್ದಲ್ಲ, ದೇವರು ಮಾತಾಡಿಸಿದ್ದು ಅಲ್ವಾ? ಸೊ ದೇವರು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ. ಈಗ ದೇವರು ಮಾತನಾಡ್ತಾರೆ. ಆ ಮಾತುಗಳನ್ನು ಯಾರು ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಅವರು ನಿಜವಾಗ್ಲೂ ಅದನ್ನು ಅನುಭವಿಸ್ತಾರೆ. ಅವ್ರು ಹೇಳುವಾಗ ನನ್ನ ಆಲೋಚನೆಯಲ್ಲಿ ಓಡ್ತಾ ಇದ್ದಂಥ ವಿಷಯ, ನೀವು ಯೇಸುವಿಗೆ ಅಂಬಾಸಿಡರ್ಸ್ ಆಗಿದ್ದೀರಾ ಅಂತ ಹೇಳುವಾಗ, ಮಾತೆ ಮರಿಯಳು ಆ ದೇವದೂತನ ಸಂದೇಶವನ್ನು, ದೇವರ ಸಂದೇಶ ದೇವದೂತನು ತಂದು ಹೇಳುವಾಗ ಅದನ್ನು ಅವರು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ಅವರೇನಾದರೂ ಅಂಬಾಸಿಡರ್ ಆದರು ಅಂತ ಹೇಳಿದರು. ಈ 3 ದಿವಸಗಳು ನೀವು ಕೂಡ ದೇವರ ವಾಕ್ಯಗಳನ್ನು ಆಲಿಸಿ ಅದನ್ನು ನಿಮ್ಮದಾಗಿಸ್ಕೊಂಡ್ರೆ, ಏನು ಇಲ್ಲಿ ದೇವರ ವಾಕ್ಯ ಮಾತನಾಡಿದರೋ ಆ ವಾಕ್ಯ ನಿಮ್ಮಲ್ಲಿ ಫಲ ಕೊಡುತ್ತೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಖುಷಿ ಆಗಲಿಲ್ವಾ ನಿಮಗೆ? ಓಕೆ, ಮಧ್ಯಾಹ್ನ ಮೇಲೆ ಸ್ವಲ್ಪ ಸರಿ ಆಗುತ್ತೆ, ನಾಳೆ ಸುಮಾರು ಸರಿ ಆಗುತ್ತೆ, ಭಾನುವಾರ ಪೂರ್ತಿ ಸರಿ ಆಗುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಜೋರಾಗಿ ಹಲ್ಲೆಲೂಯ. ನೋಡಿ, ನಾವು ದೇವರ ಮಕ್ಕಳು. ನಮಗೆ ಇಷ್ಟವಾದ ಕೆಲಸದಲ್ಲಿ ನಮಗೇನು ಬೇಸರ ಆಗೋದಿಲ್ಲ, ನಾಚಿಕೆನೂ ಆಗೋದಿಲ್ಲ. ಹೌದಾ? ಹೌದಾ? ಬಟ್ ಇಲ್ಲಿ ಯಾಕೆ ನಾಚಿಕೆ ಪಡ್ತೀರಾ? ನೀವು ನಾಚಿಕೆ ಪಡಬಾರ್ದು. ನೀವ್ಯಾರೂ ಕೂಡ ಸೈತಾನನ ಮಕ್ಕಳಲ್ಲ, ಬದಲಾಗಿ ನೀವು ಒಬ್ಬೊಬ್ಬರು ಕೂಡ ಯೇಸುವಿನ ಮಕ್ಕಳಾಗಿದ್ದೀರಾ. ಹಲ್ಲೆಲೂಯ. ಯಾರ ಮಕ್ಕಳು? ಇಲ್ಲಿ ನೀವು ಅದನ್ನು ಮರಿಬಾರ್ದು. ನಾನು ದೇವರ ಮಗ, ನಾನು ದೇವರ ಮಗಳು. ದೇವರು ನನ್ನನ್ನು ಕರೆದಿದ್ದಾರೆ, ದೇವರು ನನ್ನನ್ನು ಕರೆದಿದ್ದಾರೆ. ನಿನ್ನೆ ರಾತ್ರಿ ಅಂಥೋನಿ ಬ್ರದರ್ ಹೇಳ್ತಾ ಇದ್ರು, 150 ಮಂದಿ ನಮಗೆ ಗ್ಯಾರಂಟಿ ಇದೆ. 250 ಪ್ಲ್ಯಾನ್ ಇತ್ತು, 150 ಗ್ಯಾರಂಟಿ. ಖಂಡಿತ 250ಕ್ಕೆ ಹೇಳಿದ್ದಾರೆ ಅವರು. ಆದರೆ ಬಂದವರು 100-150 ಇದ್ದೀರೇನೋ ಗೊತ್ತಿಲ್ಲ ನನಗೆ. ಆದರೆ ಮಿಕ್ಕವರು ಯಾಕೆ ಗೊತ್ತಿಲ್ಲ ನಮಗೆ. ಆದರೆ ದೇವರು ನಿಮ್ಮನ್ನು ಹೆಸರಿಡಿದು ಕರೆತಂದಿದ್ದಾರೆ. ಯಾಕೆ ಅಂದರೆ ಸಹೋದರಿಯ ಮುಖಾಂತರ ದೇವರು ಹೇಳಿದ್ದು, ನಿಮ್ಮ ಒಬ್ಬೊಬ್ಬರನ್ನು ಸ್ವರ್ಗದ ಪ್ರಜೆಗಳನ್ನಾಗಿ ಮಾರ್ಪಡಿಸ್ಲಿಕ್ಕಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಶಾಲೆಯಲ್ಲಿ ಓದೋರೆಲ್ಲ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡ್ತಾರಾ? ಯಾರು ಮಾಡ್ತಾರೆ ಹೇಳಿ? ಚೆನ್ನಾಗಿ ಕಲಿಯೋರು, ಅದಕ್ಕೆ ಸಮಯ ಕೊಡೋರು, ಅದರಲ್ಲೇ ಮುಳುಗಿರೋರು ತಗೊಳ್ತಾರಲ್ವಾ? ಮಿಕ್ಕಿದವರು ಜಸ್ಟ್ ಪಾಸ್ ನಂತರ, ಓಕೆನಾ? ಜಸ್ಟ್ ಪಾಸ್ ಅಲ್ವಾ? ಇನ್ನು ಕೆಲವರು ಫೇಲೇ ಆಗೋಗ್ತಾರೆ. ಅದೇ ರೀತಿಯೇ ಇಲ್ಲೂ ಕೂಡ ನೀವು ಆಸಕ್ತಿಯಿಂದ ಈ 3 ದಿವಸ ಸರಿಯಾಗಿ ಕೇಳಿಸ್ಕೊಂಡು ಪಾರ್ಟಿಸಿಪೇಟ್ ಮಾಡಿದ್ದನ್ನು ಧ್ಯಾನಿಸಿದರೆ ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನೀವು ಸುಮ್ಮನೆ ಕೂತಿದ್ದು ಹೋದರೆ ಒಂದು ಸ್ವಲ್ಪ ಸೆಂಟ್ರಲ್ಲಿ ಸ್ವಲ್ಪ ಡ್ಯಾನ್ಸು ಆ್ಯಕ್ಷನ್ನು, ಈ ಡ್ಯಾನ್ಸು ಆ್ಯಕ್ಷನೆಲ್ಲ ಯಾಕೆ ಮಾಡೋದು ಅಂದರೆ, ಒಂದು ಸ್ವಲ್ಪ ನಿಮ್ಮ ನಿದ್ರಾವಸ್ಥೆ, ನಿಮ್ಮ ಕೈ ಕಾಲುಗಳೆಲ್ಲ ಆ್ಯಕ್ಟಿವ್ ಆಗಿ ಚೆನ್ನಾಗಿ ದೇವರ ವಾಕ್ಯ ಕೇಳಲಿಕ್ಕೆ ಅನುಕೂಲವಾಗಲಿ ಅಂತ ಅಷ್ಟೇ. ಮಾತ್ರವಲ್ಲ, ದೇವರು ನಮಗೆ ಕೊಟ್ಟ ಕೈ ಕಾಲುಗಳೆಲ್ಲ ದೇವರೇ ಕೊಟ್ಟಿದ್ದು, ಅದರಿಂದ ದೇವರಿಗೆ ನಮ್ಮ ಅಂಗಾಂಗಗಳ ಮುಖಾಂತರ ಸ್ತೋತ್ರ ಮಾಡುವಂಥದ್ದು. ಆದರೆ ನಿಜವಾಗಲೂ ನಮ್ಮ ಆತ್ಮೀಕವಾದ ಬೆಳವಣಿಗೆ, ಆತ್ಮೀಕವಾದ ಜೀವನ ಬಲಗೊಳ್ಳಬೇಕಾದ್ರೆ ನಾವು ಕೇಳಿಸ್ಕೊಳ್ಬೇಕಾಗಿದ್ದು ದೇವರ ವಾಕ್ಯವನ್ನು, ದೇವರ ವಚನಗಳನ್ನು. ಎಷ್ಟು ನೀವು ದೇವರ ವಾಕ್ಯಕ್ಕೆ ಕನೆಕ್ಟ್ ಆಗ್ತಿರೋ ಅಷ್ಟು ನೀವು ಲೋಕದಿಂದ ನೀವು ಬೇರ್ಪಡ್ತೀರಾ. ಹಲ್ಲೆಲೂಯ, ಹಲ್ಲೆಲೂಯ. ಲೋಕದಿಂದ ನೀವು ಬೇರ್ಪಟ್ಟ ಮೇಲೆ ಲೋಕ ನಿಮಗೆ ಇಷ್ಟ ಆಗೋದಿಲ್ಲ. ಇವತ್ತು ಯಾಕೆ ನಮಗೆ ಲೋಕ ಇಷ್ಟ ಅಂದರೆ ನಾವು ಅದಕ್ಕೆ ಕನೆಕ್ಟ್ ಆಗಿದ್ದೀವಿ. ಸೊ ಹಾಗಾಗಿ ಈ 3 ದಿವಸಗಳು ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿಸಿ, ನಿಮ್ಮನ್ನು ಅವರ ಮಕ್ಕಳಾಗಿ ಈ ಲೋಕದಲ್ಲಿ ಹೇಗೆ ಬದುಕಬೇಕು ಅಂತ ಅವರು ಇಷ್ಟಪಡ್ತಾರೋ ಅದನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ.
ಅದನ್ನು ಯಾರೆಲ್ಲ ಕೇಳಿಸ್ಕೋತಿರೋ ಅವರು ಅವರ ಚಿತ್ತದಂತೆ ಈ ಭೂಮಿಯಲ್ಲಿ ಬದುಕಲಿಕ್ಕಾಗತ್ತೆ. ಆ ರೀತಿ ಬದುಕಿದಾಗ ನಿಮಗೆ ಸನ್ಮಾನ ಸಿಗುತ್ತೆ, ಇಲ್ಲಲ್ಲ ಪರಲೋಕ ರಾಜ್ಯದಲ್ಲಿ. ಹಾಲೆಲೂಯ. ಎಲ್ಲಿ ಸಿಗುತ್ತೆ? ಇಲ್ಲೂ ಕೂಡ ಸಿಗುತ್ತಾ? ಸಿಕ್ಬೋದು, ಸಿಕ್ಕದೇನೆ ಇರ್ಬೋದು. ಹಾಲೆಲೂಯ. ಯಾಕೆಂದರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರೆ ಸುಳ್ಳಾಗ್ಬಿಡುತ್ತೆ. ಯಾಕೆಂದರೆ 12 ಜನ ಪ್ರೇಷಿತರಿದ್ರಲ್ವಾ, ಅವರೆಲ್ಲ ಹೆಂಗೆ ಸತ್ರು ಹೇಳಿ? ಸನ್ಮಾನದಿಂದನ? ಇಲ್ಲ, ಅವ್ರನ್ನೆಲ್ಲ ಕೊಚ್ಚಿ ಸಾಯಿಸಿದ್ರು, ಎಲ್ಲ ರಕ್ತಸಾಕ್ಷಿಗಳಾದರು. ಆದ್ದರಿಂದ ನಿಮ್ಮನ್ನು ಯಾರು ಸಾಯಿಸೋದಿಲ್ಲ, ಓಕೆನಾ? ಹಾಲೆಲೂಯ. ನೀವು ಭಯಪಟ್ಬಿಟ್ಟು ಹೋಗ್ಬಿಡ್ಬೇಡಿ ಮಧ್ಯಾಹ್ನ. ಹಾಲೆಲೂಯ, ಹಾಲೆಲೂಯ. ಆದರೆ ಅದು ಸಿಕ್ಕಬೇಕಾದ್ರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ನಿಜವಾಗ್ಲೂ ಅದೊಂದು ಸೌಭಾಗ್ಯದ ಒಂದು ಜೀವನ. ಯಾರು ನಮ್ಮ ಯೇಸುಗಾಗಿ ಸಾಯೋದಿದೆಯಲ್ವಾ, ದೊಡ್ಡ ಒಂದು ಆಶೀರ್ವಾದ. ಅದು ಸಿಗಬೇಕು. ಸಿಗಲ್ಲ ಬಿಡಿ ಎಲ್ಲರಿಗೂ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ಈ ದಿನ ಸ್ವಲ್ಪ ಸಮಯ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸೋಣವಾ? ಕಲ್ತ್ಕೊಳ್ಳೋಣವಾ? ಹೇಳಿದ್ರು ಹೇಳಿ. ನೀವು ಹೌದಾ ಅಲ್ಲ ಏನಾದರೂ ಒಂದು ಹೇಳಿ, ಪರವಾಗಿಲ್ಲ. ಹಾಲೆಲೂಯ. ಕಲ್ತ್ಕೊಳ್ಳೋಣವಾ? ಖಂಡಿತ. ಲಾಸ್ಟ್ ಟೈಮ್ ಫಾದರ್ ಕೂಡ ಇದ್ದರು, ಹಾಸನದಲ್ಲಿ ಬಂದಿದ್ವಿ. ನೀವೆಲ್ಲ ಬಂದಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಂದಿದ್ರೆ ಹಾಸನಕ್ಕೆ? ಅಲ್ಲಿ ತುಂಬ ಜನ ಮಾತಾಡ್ತಾ ಇದ್ರು. ಇಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಗೊತ್ತಿಲ್ಲ. ನಾವು ನಿಮ್ಮೂರಿಗೆ ಬಂದಿದ್ದೀವಿ ಅಂತನಾ? ಪ್ರೈಸ್ ದಿ ಲಾರ್ಡ್. ನಮ್ಮ ಜೊತೆ ನೀವು ಮಾತಾಡ್ಬೇಕು ಜೋರಾಗಿ. ಹಾಲೆಲೂಯ, ಹಾಲೆಲೂಯ. ಏನಾದರೂ ಇದ್ದರೆ ಕೇಳ್ಬೋದು, ಆಯಿತಾ? ಏನಾದರೂ ಗೊಂದಲ ಇದ್ದರೆ ನೀವು ಕೇಳಲಿಕ್ಕೆ ಕೂಡ ನಿಮಗೆ ಅನುಕೂಲ, ಕೇಳ್ಬೋದು. ನಿಮಗೆ ಸ್ವಾತಂತ್ರ್ಯ ಇದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯವನ್ನು ಓದೋಣ. ಬೆಳಗ್ಗೆ ನಾನು ಕೂಡ ಅದೇ ವಾಕ್ಯವನ್ನು ಹೇಳೋಣ ಅಂತ ಬಂದೆ. ಸಹೋದರಿ ಅದನ್ನೇ ಹೇಳ್ತಾ ಇದ್ರು, ಅಂದರೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಏನಂತ ವಾಕ್ಯ ಹೇಳಿದ್ರು ಸಿಸ್ಟರ್ ಬೆಳಗ್ಗೆ? ಇರಿ, 1 ನಿಮಿಷ ತೆಗಿಬೇಡಿ. ಏನು ವಾಕ್ಯ ಹೇಳಿದ್ರು ಸಿಸ್ಟರ್ ದಿವ್ಯಾ? ಬೆಳಗ್ಗೆನೂ ಒಂದು ವಾಕ್ಯ ಹೇಳಿದ್ರು. ಏನಂತ ಹೇಳಿದ್ರು? ಪ್ರಭುವಿನಿಂದಲೇ ಬಯಸ್ಸು, ನಿನ್ನ ಆನಂದವನ್ನು ನೆರವೇರಿಸುವನಾತ ನಿನ್ನ ಮನದಾಸೆಯನ್ನು. ನಿಮ್ಮ ಮನದಾಸೆಗಳು ಏನೇನಿದೆಯೋ ನನಗೆ ಗೊತ್ತಿಲ್ಲ. ದೇವರ ಆಸೆ ಬೇರೆ, ದೇವರು ಹೇಳ್ತಾ ಇರೋದು ಬೇರೆ ಅಲ್ಲಿ. ಬಟ್ ನಾವು ಈ ವಾಕ್ಯವನ್ನು, ಅನೇಕರು ಈ ವಾಕ್ಯವನ್ನು ಕೇಳಿಸ್ಕೊಂಡಾಗ ಹೇಳಿದ್ದಾರೆ ಏನಂತ? ನನ್ನ ಮನದಾಸೆ ಒಂದು ಮನೆ ಇತ್ತು, ಮನೆ ಕೊಟ್ಬಿಟ್ರು. ಇದು ಯಾವುದೂ ಅಲ್ಲ. ಈ ಲೋಕದಲ್ಲಿ ಯಾರೂ ಕೊಡ್ಲಿಕ್ಕಾಗದಂಥ ಆನಂದ, ಜಾಯ್, ಅದನ್ನು ದೇವರು ಮಾತ್ರ ಕೊಡ್ಲಿಕ್ಕಾಗೋದು. ಅದನ್ನು ಕೇಳಿ ಅಂತ ಯೇಸು ಹೇಳ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆನಂದವನ್ನು ಈ ಲೋಕದಲ್ಲಿ ವಸ್ತುಗಳು ಕೊಡೋಕ್ಕಾಗತ್ತಾ? ಇದನ್ನೇ ಮಾತಾಡ್ಬೇಕು ನೀವು. ಕೊಡೋಕ್ಕಾಗತ್ತಾ? ಬಟ್ಟೆ ನಿಮಗೆ ತೃಪ್ತಿ ಆಗತ್ತಾ? ಒಡವೆ ತೃಪ್ತಿ ಆಗತ್ತಾ? ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ತೃಪ್ತಿ ಆಗತ್ತಾ? ಬೇಜಾರು ಮಾಡ್ಕೊಳ್ಳಲ್ವ ನೀವು ಯಾವತ್ತೂ? ಅಂದರೆ ಇಲ್ಲೆಲ್ಲರ ಪ್ರೀತಿಯಲ್ಲೂ ಕೊರತೆ ಇದೆ. ಆನಂದ ಈ ಲೋಕದಲ್ಲಿ ಯಾರೂ ಕೊಡಲಿಕ್ಕಾಗಲ್ಲ. ಒಂದು ವೇಳೆ ಕೊಡಲಿಕ್ಕಾಗೋದಾಗಿದ್ದರೆ ಯೇಸು ಪರಲೋಕವನ್ನು ಬಿಟ್ಟು ಆ ತಂದೆ ದೇವರ ಪ್ರೀತಿಯನ್ನು ತೋರಿಸುವ ಅಥವಾ ನಮಗೆ ಪರಿಚಯ ಮಾಡುವ ಅವಶ್ಯಕತೆ ಇರಲಿಲ್ಲ. ಈ ಎಲ್ಲ ಮನುಷ್ಯರ ಪ್ರೀತಿಯಲ್ಲಿ ಕೊರತೆ ಇದೆ. ಕೊರತೆ ಇಲ್ಲದ ಒಂದೇ ಒಂದು ಪ್ರೀತಿ, ಯೇಸುವಿನ ಪ್ರೀತಿ. ಆ ಪ್ರೀತಿಯಲ್ಲಿ ನೀವು ಒಂದಾಗಬೇಕು. ಹಾಲೆಲೂಯ. ಆ ಪ್ರೀತಿಯಲ್ಲಿ ನೀವು ಒಂದಾದರೆ, ಆ ಪ್ರೀತಿಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಲೋಕದ ಪ್ರೀತಿ ಹಿಂದೆ ನೀವು ಹೋಗಲ್ಲ. ನಿಮಗದು ಬೇಕಾಗಿರೋಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ಮನುಷ್ಯ, ನೀವಂತಲ್ಲ, ಸಣ್ಣ ಪ್ರಾಯದಿಂದ ಹಿಡಿದು ಮುದುಕ ಪ್ರಾಯದವರೆಗೆ ಎಲ್ಲರೂ ಕೂಡ ಲೋಕವನ್ನು ಯಾಕೆ ಪ್ರೀತಿಸ್ತಾರಂದರೆ ಪ್ರೀತಿ ಗೊತ್ತಿಲ್ಲ ಅವರಿಗೆ, ಅಂದರೆ ಯೇಸು ಗೊತ್ತಿಲ್ಲ ಅವರಿಗೆ. ಆದ್ದರಿಂದನೇ ಅವರು ಲೋಕದ ಹಿಂದೆ, ವ್ಯಕ್ತಿಗಳ ಹಿಂದೆ, ವಸ್ತುಗಳ ಹಿಂದೆ ಹೋಗ್ತಾರೆ. ನಿಜವಾದ ಪ್ರೀತಿ ಇರೋದು ಯೇಸುವಿನಲ್ಲಿ. ಆ ಯೇಸು ಪ್ರೀತಿಯನ್ನು ಈ 3 ದಿವಸ ನೀವು ಕೇಳಿಸ್ಕೊಳ್ಳೋದಲ್ಲ, ಅನುಭವಿಸ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ಬೈಬಲ್ ತಂದಿರೋರೆಲ್ಲ ಒಂದು ಸ್ವಲ್ಪ ಬೈಬಲನ್ನು ತೆಗೀರಿ. ಕೀರ್ತನೆಗಳ ಪುಸ್ತಕ 118, 22, 23, 24 ಓದೋಣ. ಮನೆ ಕಟ್ಟುವವರು ಮೂಲಗೆಸೆದ ಕಲ್ಲು ಆಯಿತು ನೋಡು ಮುಖ್ಯವಾದ. ಪ್ರೈಸ್ ದಿ ಲಾರ್ಡ್. ಒಂದೊಂದೇ ವಾಕ್ಯವನ್ನು ಸ್ವಲ್ಪ ಸ್ವಲ್ಪ ನಾವು ಧ್ಯಾನ ಮಾಡೋಣ, ಕಲ್ತ್ಕೊಳ್ಳೋಣ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಪ್ರೈಸ್ ದಿ ಲಾರ್ಡ್.
ಹಲ್ಲೆಲೂಯಾ. ಈ ಕಡೆ ಇದ್ದೀರಾ? ಗಮನ ಹರಿಸ್ತಿದ್ದೀರಾ? ಬಾಯ್ಸ್ ಈ ಕಡೆ, ನನ್ನ ಕಡೆ ಗಮನ ಹರಿಸಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮಿಸ್ ಮಾಡ್ಕೋಬೇಡಿ. ಸ್ವಲ್ಪ ಕಷ್ಟ, ನಿಮಗಿಂತ ಕಷ್ಟಪಟ್ಟವನು ನಾನು, ಅದಕ್ಕೆ ಹೇಳ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ನಾನು ಕುತ್ಕೊಂಡು ಸ್ತೋತ್ರ ಹೇಳ್ತಾ ಇದ್ದೆ. ಯಾಕೆ ಗೊತ್ತಾ? ದೇವರಿಗೆ ನಾನು ಏಂಜಲನ್ನು ಕೊಟ್ಟೆ. ನೀವಿನ್ನೂ ಫ್ರೆಶ್ ಆಗಿದ್ದೀರಾ. ಈ ಯೌವನಸ್ಥ ಪ್ರಾಯದಲ್ಲಿ ನಿಮ್ಮನ್ನು ಕೊಟ್ಟುಬಿಡಿ. ನಾನು ಲೋಕವನ್ನು ಸವಿದು ಅನುಭವಿಸಿ ಮದುವೆ ಆಗಿ ಮಕ್ಕಳಾಗಿ ಅಲ್ಲಿವರೆಗೂ ಯೇಸುವಿನ ಪ್ರೀತಿ ಗೊತ್ತೇ ಇಲ್ಲ. ಯೇಸುವಿನ ಸಾನ್ನಿಧ್ಯ ಅನುಭವ ನನಗೆ ಗೊತ್ತೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಲೋಕವನ್ನು ಸವಿದು ಅಂದರೆ ಏನೋ ಒಂದು ವ್ಯಭಿಚಾರದ ಜೀವನ, ಇನ್ನೊಂದು, ಅದೆಲ್ಲ ಹೇಳ್ತಾ ಇರೋದು. ಈ ಲೋಕದಲ್ಲಿ ಎಲ್ಲ ಅಲ್ಲ, ಕೆಲವೊಂದು ಸಿನಿಮಾ, ಇನ್ನೊಂದು ಎಲ್ಲವನ್ನು ಅನುಭವಿಸಿ ಬಹಳ ಸಂತೋಷಪಟ್ಟು ಆಮೇಲೆ ಇದು ಯಾವುದು ಸಂತೋಷ ಅಲ್ಲ ಅಂತೇಳಿ ಹುಡುಕ್ಲಿಕ್ಕೆ ಆರಂಭಿಸಿದವನು ನಾನು. ಅದಕ್ಕೆ ಹೇಳ್ತಾ ಇರೋದು, ನಾನು ಎಂಜಲ್ ಕೊಟ್ಟೆ ದೇವರಿಗೆ. ಆದರೆ ನೀವು 16, 17, 18, 19, 20 ಪ್ರಾಯದಲ್ಲಿ ಬಂದಿದ್ದೀರಾ. ನೀವಿನ್ನೂ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಅಮೂಲ್ಯರಾಗಿದ್ದೇವೆ. ನಿಮ್ಮ ಈ ಯೌವನ ಪ್ರಾಯವನ್ನು ದೇವರಿಗೆ ಕೊಟ್ಬಿಡಿ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅಂದರೆ, ನಿಮ್ಮ ತಂದೆ ತಾಯಿಗಳಿಗೆ, ನೀವಿರುವ ಧರ್ಮ ಕೇಂದ್ರಕ್ಕೆ, ನೀವಿರುವ ಸಮಾಜದಲ್ಲಿ ನೀವೇಗಿರ್ತೀರ ಅಂದರೆ ಆಕಾಶದ ನಕ್ಷತ್ರಗಳ ಥರ ಇರ್ತೀರ ನೀವು. ಹಾಲೆಲೂಯಾ, ಹಾಲೆಲೂಯಾ. ಈ ಲೋಕದಲ್ಲಿ ನಕ್ಷತ್ರಗಳು ಅಂದರೆ ಬೆಳಕಾಗಿರ್ತೀರ ನೀವು. ಅನೇಕರು ನಿಮ್ಮನ್ನು ನೋಡಿ ಗುರುತಿಸಿ ಹೇಳ್ತಾರೆ, ಇವರು ದೇವರ ಮಕ್ಕಳು, ಇವರು ಕ್ರಿಸ್ತ ಮಕ್ಕಳು, ಇವರನ್ನು ನೋಡಿದ್ರೆ ದೇವರನ್ನ ನೋಡ್ದಂಗೆ ಆಗುತ್ತೆ ಅಂತ ಹೇಳುವ ಮಕ್ಕಳು ನೀವು ಆಗ್ತೀರಾ. ಈ 3 ದಿವಸಗಳು ನಿಜವಾಗಲೂ ದೇವರ ವಾಕ್ಯಕ್ಕೆ ನೀವು ಕಿವಿಗೊಟ್ರೆ, ನಿಮ್ಮ ಹೃದಯಗಳನ್ನು ತೆರೆದುಕೊಟ್ರೆ ನಿಮ್ಮ ಜೀವನ ಫಲಭರಿತವಾಗ್ತದೆ. ಯಾಕಂದರೆ ಎಂಜಲು ಅಂತ ಹೇಳಿದೆ ನಾನು, ತಿಂದು ಇಷ್ಟ ಬಂದು ಜೀವಿಸಿದಂಥ ಮನುಷ್ಯ. ಈ ಮನುಷ್ಯನನ್ನು ದೇವರು ಇವತ್ತು ಅವರ ಸ್ವರ್ಗದ ಕಾರ್ಯಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವಿತವನ್ನು ನೀವು ಈ ಪ್ರಾಯದಲ್ಲಿ ಕೊಟ್ಟರೆ ನಿಮ್ಮನ್ನು ಯಾವ ರೀತಿ ಉಪಯೋಗಿಸ್ಬೋದು ಯೋಚನೆ ಮಾಡಿ. ನನ್ನನ್ನು ಈ ರೀತಿ ಉಪಯೋಗಿಸ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಊಹೆ ಮಾಡಿ ನಿಮ್ಮನ್ನು ಯಾವ ರೀತಿ ಉಪಯೋಗಿಸ್ಬೋದು. ಆದ್ದರಿಂದ ಇಲ್ಲಿ ನಿಮ್ಮಲ್ಲಿ ಅನೇಕರಿಗೆ ಕೀಳರಿಮೆ ಇರಬಹುದು. ಅಯ್ಯೋ, ನಾನು ಯಾರಿಗೂ ಬೇಕಾಗಿಲ್ಲ, ನನ್ನ ಕುಟುಂಬಕ್ಕೆ ನಾನು ಬೇಕಾಗಿಲ್ಲ, ನನ್ನನ್ನು ಯಾರು ಪ್ರೀತಿಸ್ತಾರೆ, ನಾನು ಯಾರಿಗೂ ಬೇಡವಾದವಳು. ಈ ರೀತಿಯ ಅನೇಕ ಆಲೋಚನೆಗಳು ನಿಮ್ಮಲ್ಲಿ ಖಂಡಿತ ಇರ್ಬೋದು. ಮನೆಯಲ್ಲಿ ಪ್ರೀತಿ ಸಿಕ್ಕದೇ ಇರ್ಬೋದು, ಅಪ್ಪನಿಂದ ಅಮ್ಮನಿಂದ ಪ್ರೀತಿ ಸಿಕ್ಕದೇ ಇರ್ಬೋದು, ಓದ್ಲಿಕ್ಕೆ ಆಗದಂಥ ಅವಸ್ಥೆಗಳಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನೀವು ಕುಂದಿ ಹೋಗಿರ್ಬೋದು. ಆದರೆ ಭಯಪಡಬೇಡಿ, ಹೆದರಬೇಡಿ. ಬೇಡವೆಂದು ಬಿಸಾಡಿದ ಕಲ್ಲು, ಯೇಸುವನ್ನು ಬಿಸಾಡಿದ್ರೆಲ್ಲ, ಹೌದಲ್ವೋ? ಯಾರಾದರೂ ಅವ್ರನ್ನ ಅಕ್ಸೆಪ್ಟ್ ಮಾಡಿದ್ರಾ? ನಾನು ದೇವರ ಪುತ್ರ, ನಾನು ರಕ್ಷಕ, ನಾನು ನಿಮಗೆ ಬಿಡುಗಡೆ ಕೊಡ್ತೇನೆ ಅಂತ ಹೇಳಿದಾಗ ಯಾರಾದರೂ ಅಕ್ಸೆಪ್ಟ್ ಮಾಡಿದ್ರಾ? ಅವ್ರನ್ನ ಬೇಡವಂತ ಬಿಸಾಡಿದರು. ಆದರೆ ಬಿಸಾಡಿದಂಥ ಮೂಲೆಗಲ್ಲು ಏನಾದರು? ಇಡೀ ಲೋಕದ ರಕ್ಷಕನಾದರು. ಅದೇ ಪ್ರಕಾರ ನೀವು ಯೇಸು ಕ್ರಿಸ್ತರಲ್ಲಿ ಒಂದಾದರೆ, ಯೇಸು ಕ್ರಿಸ್ತರನ್ನು ಅರಿತುಕೊಂಡ್ರೆ, ಯೇಸು ಕ್ರಿಸ್ತರೊಂದಿಗೆ ನೀವು ಜೀವಿಸಲಿಕ್ಕೆ ಆರಂಭಿಸಿದರೆ, ಬೇಡವೆಂದ ನಿಮ್ಮ ಕುಟುಂಬದವರು, ಬೇಡವೆಂದ ಈ ಸಮಾಜ, ಬೇಡವೆಂದ ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ಮಾಣಿಕ್ಯವೆಂದು ಬಯಸ್ತಾರೆ. ಹಾಲೆಲೂಯಾ. ನಿಮ್ಮನ್ನು ಪ್ರಿಯ ಸಹೋದರ ಸಹೋದರಿ, ಬಂಗಾರ ಎಷ್ಟು ಅಮೂಲ್ಯವೋ ಆ ಬಂಗಾರಕ್ಕಿಂತಲೂ ಮೌಲ್ಯವುಳ್ಳವರು ನೀವು ಆಗ್ತೀರಾ ಯೇಸುವಿನಲ್ಲಿ ಒಂದಾದಾಗ. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ಇಲ್ಲಿ ಕೂತ್ಕೊಂಡು ನೀವು ನನಗೆ ಏನೋ ಕರೆದಿದ್ದಾರೆ, ಏನೋ ಬಂದು ಕೂತ್ಕೊಂಡಿದ್ದೀನಿ, ಆ ರೀತಿ ಕೂತ್ಕೋಬೇಡಿ. ಇಲ್ಲ, ನನ್ನ ಯೇಸುವನ್ನು ನಾನು ಅರಿತುಕೊಳ್ಳಬೇಕು, ನನ್ನ ಯೇಸುವಿನಲ್ಲಿ ನಾನು ಒಂದಾಗಬೇಕು, ನನ್ನ ಜೀವಿತ ಏನು ಎಂಬುದನ್ನು ಯೇಸುವಿನ ಮುಖಾಂತರ ನಾನು ತಿಳ್ಕೊಳ್ಬೇಕು, ಈ ಲೋಕದಲ್ಲಿ ನನ್ನ ಪಾತ್ರ ಏನು ಅಂತ ತಿಳ್ಕೊಂಡು ಅವರ ಇಷ್ಟದಂತೆ ನಾನು ಬದುಕಬೇಕು ಅಂತೇಳಿ ನೀವು ಆಸೆ ಪಡಬೇಕು. ಆಗ ನಿಮ್ಮ ಆಸೆಯನ್ನು ಈ ಲೋಕದ ವ್ಯಕ್ತಿಗಳು ನೆರವೇರಿಸೋದಿಲ್ಲ, ಪವಿತ್ರಾತ್ಮರು, ಯೇಸುವಿನ ಆತ್ಮ, ಪವಿತ್ರಾತ್ಮರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಅದರಿಂದ ಇಲ್ಲಿ ನೀವು ನನಗೆ ಯಾರಿಗೂ ಬೇಡ ಅಂತೇಳಿ ಯೋಚನೆ ಮಾಡ್ಕೊಂಡಿದ್ದವರಿದ್ದರೆ, ದೇವರು ನಿಮ್ಮನ್ನು ನೋಡಿ, ನಿಮ್ಮ ಒಬ್ಬೊಬ್ಬರನ್ನು ನೋಡಿ, ಪರ್ಟಿಕ್ಯುಲರ್ ಆಗಿ ಯಾರಿಗೆ ನಾನು ಯಾರಿಗೂ ಬೇಕಾಗಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀರೋ ಅವ್ರನ್ನ ನೋಡಿ ಯೇಸು ಹೇಳ್ತಿದ್ದಾರೆ, ನೀನೇ ನನ್ನ ದೃಷ್ಟಿಯಲ್ಲಿ ಅಮೂಲ್ಯಳು. ಪ್ರೈಸ್ ದಿ ಲಾರ್ಡ್. ನೀವು ಯಾರಿಗೆ ಅಮೂಲ್ಯರಂತೆ? ಜೋರಾಗಿ ಹೇಳಿ. ಯಾರಿಗೆ? ನಿಮ್ಮ ಪಕ್ಕದಲ್ಲಿರುವ ನಿನ್ನ ಫ್ರೆಂಡಿಗೆ ಕೈ ಕೊಟ್ಟು ಹೇಳಿ, ನೀನು ಹಿಡ್ಕೊಳ್ಳಿ, ನಾನು ಹೇಳ್ಕೊಡ್ತೇನೆ. ನೀನು ಮುಖ ನೋಡಿ, ನೀನು ಯೇಸುವಿನ ದೃಷ್ಟಿಯಲ್ಲಿ
ಅಮೂಲ್ಯಳು. ನೀನು ಯೇಸುವಿನ ದೃಷ್ಟಿಯಲ್ಲಿ ಅಮೂಲ್ಯನು, ಅಮೂಲ್ಯಳು. ನಿಮ್ಮ ಎತ್ತ ತಾಯಿ ತಂದೆ ಕೂಡ ನಿಮ್ಮನ್ನು ಅನೇಕ ಸಾರಿ ನೀನು ಯಾಕೆ ಹುಟ್ಟಿದೆ ದರಿದ್ರ ಅಂತ ಹೇಳಿರ್ಬೋದು, ಹೌದಾ? ನೀನು ಯಾಕೋ ಹುಟ್ಟಿದೆ ಅಂತ ಮಕ್ಕಳನ್ನ ಬೈದಿರ್ಬೋದು. ಸ್ವಲ್ಪ ಅದು ಇದು ಹುಡುಗಾಟ ಮಾಡಿಕೊಂಡು ಇಷ್ಟ ಬಂದಂಗೆ ಬದುಕುವಾಗ ಇವನು ಯಾಕಾಗಿ ಹುಟ್ಟಿದ್ನೋ, ಇವಳು ಯಾಕಾಗಿ ಹುಟ್ಟಿದ್ಲೋ ಅಂತ ಹೇಳಿರ್ಬೋದು. ಆದರೆ ಒಂದು ದಿವಸವೂ ಕೂಡ ನಿನ್ನನ್ನು ನೋಡಿ ಯೇಸು ಹೇಳೋದಿಲ್ಲ ನೀನು ಯಾಕಾಗಿ ಹುಟ್ಟಿದೆ ಅಂತೇಳಿ. ಯಾಕೆಂದರೆ ಸೃಷ್ಟಿ ಮಾಡಿದವರು ಅವರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನಿನ್ನನ್ನು ಒಂದು ದಿವಸವೂ ಕೂಡ ನಿನ್ನನ್ನು ಕೀಳಾಗಿ ನೋಡೋದಿಲ್ಲ, ನಿನ್ನನ್ನು ಬೀಳಾಗಿ ನೋಡೋದಿಲ್ಲ. ನಿನ್ನ ದೇವರು ನಿನ್ನನ್ನು ಮೌಲ್ಯವುಳ್ಳವನಾಗಿ ದೇವರು ನೋಡ್ತಾರೆ. ಆ ದೇವರು ಮುಂದಿನ ವಾಕ್ಯ ಓದೋಣ. ಆ ದೇವರು ಹೇಳ್ತಾರೆ, ಪ್ರಭುವಿನಿಂದಲೇ ಆದ ಈ ಕಾರ್ಯ. ನೋಡಿ, ಇದು ಈ ಕಾರ್ಯ ಆಗಿರೋದು, ಇಷ್ಟು ಮಂದಿ ಒಟ್ಟಾಗಿ ಸೇರಿರೋದು, ಇದು ಯಾರಿಂದ ಆದ ಕಾರ್ಯ? ಪ್ರಭುವಿನಿಂದ ಆದ ಕಾರ್ಯ. ಬಾಯ್ಸ್, ನಿಮ್ಮ ಹುಡುಗರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನನ್ನನ್ನು ನೋಡಿ ಸ್ವಲ್ಪ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ಯಾರ ಕಾರ್ಯ? ಇದು ಪ್ರಭುವಿನಿಂದ ಆದ ಕಾರ್ಯ. ಪ್ರಭುವಿನಿಂದ ಆದ ಕಾರ್ಯ. ಯಾಕಂದರೆ ಈ ರೀತಿ ನೀವು ಅಲ್ಲಿ ಇಲ್ಲಿ ನೋಡೋದ್ರಲ್ಲಿ ತಪ್ಪಿಲ್ಲ, ಯಾಕೆಂದರೆ ಅದರ ಅನುಭವ ಇಲ್ಲ. ನಾನು ಕೂಡ ಮೊಟ್ಟ ಮೊದಲನೇದಾಗಿ ಧ್ಯಾನಕ್ಕೆ ಗುರುಗಳು ಬಂದಿದ್ದರು, ಒಂದು ಬ್ರದರ್ ಬಂದಿದ್ದರು, ಜಯಾನಂದ್ ಅಂತೇಳಿ, ಇಂಟರ್ನ್ಯಾಷನಲ್ ಪ್ರೀಚರ್. ನಾನು ಕೊಯರಲ್ಲಿ ಒಂದು ಮೂಲೆಯಲ್ಲಿ ಎಲ್ಲ ಹಾಡಿ, ಕೊನೆ ಹಾಡನ್ನು ಹಾಡುವಾಗ ನನಗೆ ಕೈ ತೋರಿಸಿ ಹೇಳಿದ್ರು ಅವರು, ನೀವು ಅಲ್ಲೇ ಇರಿ ಬ್ರದರ್, ನಾನು ವಾಕ್ಯ ಹೇಳ್ತೇನೆ, ವಾಕ್ಯಕ್ಕೆ ಮುಂಚೆ ಒಂದು ಹಾಡನ್ನು ಹಾಡಿ ಅಂತೇಳಿ ನನಗೆ ಕೇಳ್ಕೊಂಡ್ರು ಅಲ್ಲಿಂದನೇ, ಸ್ಟೇಜಿಂದನೇ. ನಾನು ಹೋಗಯ್ಯೋ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆಚೆ ಹೋದೆ. ಯಾಕೆಂದರೆ ಈ ಹಲ್ಲೆಲೂಯ ಇದೆಲ್ಲ ಹಿಂಸೆ, ನಮಗೆ ಗೊತ್ತಿರಲಿಲ್ಲ. ಆದರೆ ಅದರ ಮಹತ್ವ ಎಷ್ಟು ಇದೆ ಅಂದರೆ, ನೀವು ಬರೀ ಸ್ತೋತ್ರ ಮಾಡ್ತಾ ಇರಿ 3 ದಿವಸ, ನಿಮ್ಮ ಒಳಗಡೆ ಆ ಪರಲೋಕದ ಬೆಂಕಿ, ಆ ಪರಲೋಕದ ಆನಂದವನ್ನು ನೀವು ಸವಿಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಯಾರಾದರೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನಿಮ್ಮ ಕಾನ್ಸಂಟ್ರೇಷನ್ ದಯವಿಟ್ಟು ನನ್ನ ಮೇಲೇನೂ ಬೇಡ, ಹೇಳುವಂಥ ಮಾತುಗಳು ದೇವರ ಮಾತುಗಳಲ್ಲಿ ಇರಲಿ, ದೇವರ ವಾಕ್ಯಗಳಲ್ಲಿರಲಿ. ಆ ವಾಕ್ಯಗಳಾಗಿದೆ ನಿಮ್ಮ ಜೀವಿತವನ್ನು ಬದಲಾಯಿಸೋದು. ಯಾಕಂದರೆ ಅಲ್ಲಿ ನೋಡಿ, ದೇವರ ವಾಕ್ಯ ನಮ್ಮ ಬಾಳಿಗೆ ಏನಾಗಿದೆ. ಸೊ ಅದನ್ನು ದೇವರ ವಾಕ್ಯ ನನ್ನ ಬಾಳಿಗೆ ಅಂತ ಹಾಕ್ಕೊಳ್ಳಿ. ಒಂದ್ಸರಿ ಹೇಳಿ ಜೋರಾಗಿ, ದೇವರ ವಾಕ್ಯ ನನ್ನ ಬಾಳಿಗೆ ದಾರಿದೀಪ. ಈಗ ನೀವು ಕೇಳಿಸ್ಕೊಳ್ಳುವಂಥ ವಾಕ್ಯ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಆ ವಾಕ್ಯ ನಿಮ್ಮಲ್ಲಿ ಇರೋದಿಲ್ಲ. ಆ ವಾಕ್ಯ ನಿಮ್ಮಲ್ಲಿ ಇಲ್ಲ ಅಂದರೆ, ಆ ಬೆಳಕು ನಿಮ್ಮಲ್ಲಿ ಇಲ್ಲ ಅಂದರೆ, ಆ ಬೆಳಕಲ್ಲಿ ನೀವು ನಡೆಯೋಕ್ಕಾಗೋದಿಲ್ಲ. ನಿಮ್ಮಿಷ್ಟ ಬಂದಂಗೆ ನೀವು ನಡೀತೀರಾ, ಆಗೆಲ್ಲೋ ಒಂದ್ಸರಿ ಬಿದ್ದೋಗ್ತೀರಾ, ಆಮೇಲೆ ಹತ್ಕೊಂಡು ಕೂತ್ಕೊಳ್ತೀರಾ. ಈ ಸಣ್ಣ ಪ್ರಾಯದಲ್ಲೇ, ಈ ಯೌವನಸ್ಥ ಪ್ರಾಯದಲ್ಲೇ ಸೃಷ್ಟಿಕರ್ತನನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ಸೃಷ್ಟಿ ಮಾಡಿದ ಆತನನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಮದರ್ ಮೇರಿ ಎಸ್ ಅಂತೇಳಿ ಒಪ್ಪಿಸಿಕೊಟ್ಟು ಇವತ್ತಿಗೂ ಕೂಡ ಧನ್ಯಳಾಗಿ ಜೀವಿಸ್ತಾ ಇದ್ದಾರೋ, ಅದೇ ಪ್ರಕಾರ ಈ ಪ್ರಾಯದಲ್ಲಿ ನೀವು ಯೇಸುವಿನ ವಾಕ್ಯವನ್ನು ಕೇಳಿಸ್ಕೊಂಡು ಆ ವಾಕ್ಯಕ್ಕೆ ನಿಮ್ಮನ್ನು ಬಿಟ್ಟುಕೊಟ್ರೆ, ಆ ವಾಕ್ಯ ನಿಮ್ಮನ್ನು ಧನ್ಯರನ್ನಾಗಿ ಈ ಲೋಕದಲ್ಲಿ ನಡೆಸ್ತದೆ. ಹಲ್ಲೆಲೂಯಾ. ವಾಕ್ಯ ಅಂದರೆ ಬೇರೆ ಯಾರೂ ಅಲ್ಲ, ಯೇಸುವಾಗಿದ್ದಾರೆ, ಅವರು ನಡೆಸ್ತಾರೆ ನಿಮ್ಮನ್ನು. ಹಾಗಾಗಿ ಇಲ್ಲಿ ದೇವರು ಹೇಳ್ತಿದ್ದಾರೆ, ಪ್ರಭುವಿನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂತಹ ಆಶ್ಚರ್ಯ. ಇಷ್ಟು ಮಂದಿ ಯೌವನಸ್ಥರು ಒಟ್ಟಾಗಿ ಬಂದು ಸೇರಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಯೌವನಸ್ಥರೇ, ಯೋಚನೆ ಮಾಡಿ, 12 ಮಂದಿ ಪ್ರೇಷಿತರು ಯೇಸುವಿಗೆ, ಅಲ್ವಾ? ಎರಡು ಸರಿ ಕೇಳಬೇಕು ಇನ್ಮೇಲೆ, ಹೌದಾ? ಓ, ದೇವ್ರಿಗೆ ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. ಓಕೆ, ಎಷ್ಟು ಮಂದಿ ಪ್ರೇಷಿತರು? 12 ಮಂದಿ ಪ್ರೇಷಿತರು. ಈ ಪ್ರಪಂಚಕ್ಕೆಲ್ಲ ಯೇಸು ಪ್ರೀತಿಯನ್ನು ಹಂಚಿದವರು ಯಾರು ವಾಯ್ಸ್ ಹೇಳಿ, ಯಾರು? ಕರೆಕ್ಟ್ ಆನ್ಸರ್ ಹೇಳಮ್ಮ, ಯಾಕೆ ನಾಚಿಕೆ ಪಡ್ತೀಯಾ ಏನು? ಈ 12 ಮಂದಿ ಇಡೀ ಪ್ರಪಂಚಕ್ಕೆ ಯೇಸು ಪ್ರೀತಿಯನ್ನು ಹಂಚಿದವರು, ಹೌದಾ? ಇಲ್ಲಿ 12 ಮಂದಿ ಇದೀವ, 120 ಮಂದಿ ಇದೀವ? ಜಾಸ್ತಿ ಇದೆಯಲ್ವಾ? ಈಗ ಹಾಗಾದ್ರೆ ಯೋಚನೆ ಮಾಡಿ, ಅಲ್ಲಿ 12 ಮಂದಿ ಯೇಸು ಪ್ರೀತಿಯನ್ನು ತುಂಬಿಕೊಂಡು ಇಡೀ ಪ್ರಪಂಚಕ್ಕೆ ಹಂಚಿದರು. ಹಾಗಾದರೆ ಇಷ್ಟು ಮಂದಿ ಬಂದಿರುವ ಯೌವನಸ್ಥರು ನೀವು, ಅವ್ರಿಗೆಲ್ಲ ವಯಸ್ಸಾಗೋಗಿತ್ತು, ಹೌದಲ್ವಾ? ಅವ್ರಿಗೆಲ್ಲ ವಯಸ್ಸಾಗಿತ್ತು ಸುಮಾರು. ಕೆಲವರು ಯೌವನಸ್ಥರಿದ್ದರು. ಇಲ್ಲಿ ನೀವೆಲ್ಲ ಯೌವನಸ್ಥರು, ಹೆಚ್ಚು ಅಂದರೆ 25 ಇರ್ಬೋದೇನೋ ಗೊತ್ತಿಲ್ಲ, 16ರಿಂದ 20, 22, 23 ತನಕ ಇದ್ದೀರಾ. ನೀವೆಲ್ಲರೂ ಕೂಡ ನಿಜವಾಗ್ಲೂ ಯೇಸು ಪ್ರೀತಿಯನ್ನೇ 3 ದಿನ ತುಂಬಿಕೊಂಡ್ರೆ ಚಿಕ್ಕಮಗಳೂರು ಜಿಲ್ಲೆ
ಪವಿತ್ರಾತ್ಮನ ಬೆಂಕಿಯಿಂದ ಹತ್ತಿ ಉರಿತದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಚಿಕ್ಕಮಗಳೂರು ನಿಜವಾಗಲೂ ಪವಿತ್ರಾತ್ಮರಿಂದ ಹತ್ತಿ ಉರಿತದೆ. ಯಾವಾಗ ಅಂದರೆ ನೀವೆಲ್ಲರೂ ಕೂಡ ಯೇಸು ಪ್ರೀತಿಯಿಂದ ತುಂಬಲ್ಪಟ್ಟಾಗ, ಕೇಳಿಸ್ಕೊಂಡಾಗಲ್ಲ. ಕೇಳಿಸ್ಕೊಂಡಾಗ ಏನು ಪ್ರಯೋಜನ ಆಗೋದಿಲ್ಲ. ಕೇಳಿಸ್ಕೊಂಡಂತಹ ದೇವರ ಪ್ರೀತಿ, ಯೇಸುವಿನ ಪ್ರೀತಿ ನಿಮ್ಮ ಹೃದಯದಲ್ಲಿ ನೀವು ತುಂಬಿಕೊಂಡು ಅದನ್ನು ಅನುಭವಿಸುವಾಗ ಆಗ ನಿಮಗೆ ಇನ್ನೊಬ್ಬರಿಗೆ ಹಂಚ್ಲಿಕ್ಕಾಗತ್ತೆ. ಇವತ್ತು ಯಾಕೆ ನಮ್ಗೆ ಹಂಚ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಯೇಸು ಗೊತ್ತು ನಮಗೆ, ಯೇಸು ಪ್ರೀತಿ ಅನುಭವ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಸ್ವರವೆತ್ತಿ ಹಲ್ಲೆಲೂಯಾ, ಸ್ವರವೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಪ್ರಭುವಿನಿಂದ ಆದ ಕಾರ್ಯ ಇವತ್ತು, ನಾಳೆ, ನಾಡಿದ್ದು 3 ದಿವಸ ನಿಮ್ಮನ್ನು ಕರೆತಂದಿರೋದು ಪ್ರಭು ಯೇಸು ಕ್ರಿಸ್ತರು, ಪವಿತ್ರಾತ್ಮರು, ತಂದೆಯಾದ ದೇವರು. ಆದ್ದರಿಂದ ಅದು ನಮ್ಮ ಕಣ್ಣಿಗೆ ಎಂತಹ ಆಶ್ಚರ್ಯ. ಮುಂದಿನ ವಾಕ್ಯ, ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಪ್ರಭುವೇ ನಿಯೋಜಿಸಿದ ದಿನವಿಂದು. ಈ 3 ದಿವಸಗಳು ಪ್ರಭು ನಿಯೋಜಿಸಿದ್ದಾರೆ. ಯಾರ ಜೊತೆ ಇರುವುದಕ್ಕಾಗಿ? ಈ 3 ದಿವಸ ಇದ್ಬಿಟ್ಟು ಆಮೇಲೆ ಬಿಟ್ಬಿಡೋಣವಾ? ನಿಜವಾಗ್ಲೂ ಈ 3 ದಿವಸ ನೀವು ಯೇಸುವಿನೊಂದಿಗಿದ್ರೆ ಸಾಯೋ ತನಕ ಯೇಸುವನ್ನು ಬಿಡಲ್ಲ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಪ್ರೀತಿಯನ್ನು ಅನುಭವಿಸಲಿಲ್ಲ 3 ವರ್ಷ ಪ್ರೇಷಿತರು, ಅದಕ್ಕೆ ಬಿಟ್ಟು ಹೋದರು. ಆದರೆ ಪಂಚಾಶತಮ ಹಬ್ಬದ ದಿನ ಯೇಸು ಪ್ರೀತಿಯನ್ನು, ಪವಿತ್ರಾತ್ಮರನ್ನು ಅನುಭವಿಸಿಬಿಟ್ರು. ಅವರ ಜೀವನದಲ್ಲಿ ಕಷ್ಟ, ನಷ್ಟ, ರೋಗ, ಬಾಧೆ ಎಲ್ಲ ಬಂತು. ಯೇಸುವನ್ನು ಬಿಟ್ರಾ? ಬಿಡಲಿಲ್ಲ. ಯಾಕೆ ಹೇಳಿ? ಅವರ ಒಳಗಡೆ ಅನುಭವ ಆಯಿತು. ಯಾರ್ದು? ಪವಿತ್ರಾತ್ಮನ ಅನುಭವ, ಯೇಸು ಪ್ರೀತಿಯ ಅನುಭವ ಅವ್ರಿಗಾಯಿತು. ಆದ್ದರಿಂದ ಅವ್ರಿಗೆ ಯೇಸುವನ್ನು ಬಿಡಲಿಕ್ಕೆ ಆಗಲಿಲ್ಲ. ಇವತ್ತು, ನಾಳೆ, ನಾಡಿದ್ದು 3 ದಿವಸಗಳು ನಿಮ್ಮ ಜೀವನದಲ್ಲಿ ನೀವು ಪಡ್ಕೋಬೇಕಾಗಿದ್ದು ಏನು ಗೊತ್ತಾ? ಯೇಸುವಿನ ಅನುಭವವನ್ನು. ಯೇಸುವಿನ ಅನುಭವವನ್ನು ನೀವು ಯೇಸುವಿನ ಅನುಭವವನ್ನು ನೀವು ಪಡ್ಕೊಂಡ್ರೆ ನಿಮ್ಮ ಕೊನೆ ಉಸಿರಿರುವವರೆಗೆ ನೀವು ಯೇಸುವಿನಿಂದ ಬೇರ್ಪಟ್ಟು ಜೀವಿಸೋದಿಲ್ಲ. ಒಂದು ವೇಳೆ ದೂರವಾದರೂ ಕೂಡ ನೀವು ಅಲ್ಲಿಂದ ಓಡಿ ಬಂದುಬಿಡ್ತೀರಾ. ಯಾಕೆಂದರೆ ಅದೆಷ್ಟು ಅಸಹ್ಯ ಅಂತ ನಿಮ್ಗೆ ಗೊತ್ತಾಗತ್ತೆ. ಯಾಕೆಂದರೆ ಈ ಟೇಸ್ಟ್, ಈ ಒಂದು ಪ್ರೀತಿಯ ಅನುಭವ, ಈ ಪ್ರೀತಿಯ ಅನುಭವದ ಮುಂದೆ ಇವನ್ ನಿಮ್ಮ ತಂದೆ ತಾಯಿ ಪ್ರೀತಿ ಕೂಡ ನಿಮಗೆ ಆಗಲ್ಲ, ಅಷ್ಟು ಒಳ್ಳೆಯದಾಗಿರೋದಿಲ್ಲ. ಅಂದರೆ ಯೇಸುವಿನ ಪ್ರೀತಿಯಷ್ಟು ಪರಿಶುದ್ಧವಾದ ಪ್ರೀತಿ ನಿಮಗೆ ಸಿಗೋದಿಲ್ಲ ಯಾರಿಂದಲೂ ಕೂಡ. ಅದರಿಂದನೇ ಹೇಳ್ತಾ ಇದ್ದೇನೆ, ಈ 3 ದಿವಸಗಳು ಹರ್ಷಿಸೋಣ, ಆನಂದಿಸೋಣ. ಯಾರೊಂದಿಗೆ? ಯೇಸುವಿನೊಂದಿಗೆ. ಯಾರೊಂದಿಗೆ? ಜೋರಾಗಿ, ಯಾರೊಂದಿಗೆ? ಯೇಸುವಿನೊಂದಿಗೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಾನು ಆರಂಭದಲ್ಲಿ ಹೇಳಿದೆ, ನನಗಿಂತ ಮೋಸ ನೀವು ಯಾರೂ ಇಲ್ಲ. ಎಷ್ಟು ಮಂದಿ SSLC ಅವರಿದ್ದೀರಾ? ಈಗ ಓದ್ತಾ ಇರೋರು? ಸರಿ, ಬರೆದು ಬಂದು ಪಾಸಾದವರು ಎಷ್ಟು ಮಂದಿ ಇದ್ದೀರಾ? ಓಕೆ, ಕೈ ಇಳಿಸಿ. ಓಕೆ, ನಿಮಗೆ ನೇರ ಪ್ರಶ್ನೆ. SSLC ಎಕ್ಸಾಮ್, ಓಕೆ, ಬೋರ್ಡ್ ಎಕ್ಸಾಮ್ ಅಲ್ವಾ? ಬೋರ್ಡ್ ಎಕ್ಸಾಮ್ ಬರೀದಲ್ಲೇ ಪಾಸ್ ಆಗೋಕ್ಕಾಗತ್ತಾ? ಹೇಳಿ, ಏನಾದರೂ ಯೂತ್ ಆಗತ್ತಾ? ಇಲ್ಲಿ ನಿಂತಿದ್ದೀನಿ ನಾನು, ಬೋರ್ಡ್ ಎಕ್ಸಾಮ್ ಬರೀದಲ್ಲೇ ಪಾಸ್ ಆದವನು. ಹಾಗಾದರೆ ಎಷ್ಟು ಕ್ರಿಮಿನಲ್ ಇರ್ಬೇಕು ನಾನು ಯೋಚನೆ ಮಾಡಿ. ಸತ್ಯ, ಕಂಪ್ಲೇಂಟ್ ಎಲ್ಲನೂ ಕೊಟ್ಟುಬಿಟ್ಟಿರ ಆಮೇಲೆ. ಪ್ರೈಸ್ ದಿ ಲಾರ್ಡ್. ತಪ್ಪ ಅಲ್ವಾ? ಅದು ತಪ್ಪು ತಾನೆ. ನಾನು ಬರೆದಿಲ್ಲ, ನಾನು ಪಾಸ್ ಆದರೆ ಬೋರ್ಡಿಂದನೇ ನನಗೆ ಸರ್ಟಿಫಿಕೇಟ್ ಇದೆ. 275 ಅಂಕಗಳು ನಂದು. 6 ಸಬ್ಜೆಕ್ಟು, ಒಂದೇ ಪಾಸ್ ನಾನು, ಹಿಂದಿ 5 ಫೇಲ್. ಆದರೆ ಇವತ್ತು ಎಲ್ಲದರಲ್ಲೂ ಪಾಸ್, ನಾನು ಬರೆದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗಿಂತ ಎಷ್ಟು ಮೋಸವಾಗಿದ್ದಿರ್ಬೋದು ಅಂತ ಯೋಚನೆ ಮಾಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮನುಷ್ಯನ ಜೀವಿತದಲ್ಲಿ ಯೇಸು ಬಂದಾಗ ಅವನ ಜೀವನ ರೂಪಾಂತರಗೊಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಜೀವಿತದಲ್ಲಿ ಯೇಸು ಬಂದಾಗ ಮಾತ್ರವೇ ರೂಪಾಂತರ. ಈಗ ಅನೇಕರಿಗೆ ಯೋಚನೆ ಆಗ್ತಾ ಇರ್ಬೋದು, ಹೆಂಗೆ ಬರೆದ್ರು ಇವರು, ಹೆಂಗೆ ಮಾಡಿದ್ರು? ಐಡಿಯಾ ಬೇಕಾ? ಬೇಡ, ಸುಮ್ಮನೆ ರೀ. ಹಲ್ಲೆಲೂಯಾ. ನನಗೆ ಗೊತ್ತು, ನೀವು ಐಡಿಯಾ ಹೇಳ್ಕೊಟ್ರೆ ಅದನ್ನು ನೀವು ಮಾಡ್ತೀರಾ ಅಂತ. ಹಲ್ಲೆಲೂಯಾ. ಕೆಟ್ಟ ಐಡಿಯಾಗಳೆಲ್ಲ ಕೊಡಬಾರ್ದು. ಹಲ್ಲೆಲೂಯಾ. ಸೊ ನಾನು ಬರೆದಿಲ್ಲ, ಪಾಸ್ ಆದರೆ ಸರ್ಟಿಫಿಕೇಟ್ ಬೇಕಾದ್ರೆ ತೋರಿಸ್ತೀನಿ.
ನನ್ನ ಹತ್ರ ಇಲ್ಲ, ಬೇಕಾದ್ರೆ ಕಳಿಸ್ಕೊಡಿ ಅಂದರೆ ಕಳಿಸ್ಕೊಡ್ತಾರೆ. ಸೊ ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಅಂಥ ಒಂದು ಜೀವಿತ ಎಲ್ಲ ಹೇಳಕ್ಕೆ ನನಗೆ ಟೈಮ್ ಇಲ್ಲ. ಅಂಥ ಒಂದು ಜೀವಿತವನ್ನು ಜೀವಿಸಿದ್ದು ಯಾಕೆ ಅಂದರೆ, ನನ್ನ ದೇವರು ನನಗೆ ಗೊತ್ತಿಲ್ಲ. ನನ್ನ ದೇವರಿಗೆ ನನ್ನ ಬಗ್ಗೆ ಏನು ಯೋಜನೆ ಇದೆ ಅದು ಗೊತ್ತಿಲ್ಲ ನನಗೆ. ಹಾಗಾಗಿ ಈ ಲೋಕದಲ್ಲಿ ಒಬ್ಬ ಲೋಕದ ಮನುಷ್ಯನಂತೆ ಬದುಕಿದೆ ನಾನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಎಷ್ಟೋ ಮಕ್ಕಳು ಎಷ್ಟೋ ಯೌವನಸ್ಥರು ತಮ್ಮ ಜೀವಿತಗಳನ್ನು ಹಾಳು ಮಾಡಿಕೊಂಡಿದ್ದಾರೆ, ನಷ್ಟಪಡಿಸ್ಕೊಂಡಿದ್ದಾರೆ. ಕಾರಣ ಯಾಕೆ ಅಂದರೆ, ಅವರ ಇಷ್ಟದ ಹಾಗೆ ಅವರ ಇಷ್ಟಕ್ಕೆ ಅವರು ಬದುಕಿ ಒಂದು ಗುಂಡಿಗೆ ಬಿದ್ದಿದ್ದಾರೆ. ಅದರಿಂದ ಅವರಲ್ಲಿ ಗುಂಡಿಯಲ್ಲಿ ಅನುಭವಿಸ್ತಾ ಇದ್ದಾರೆ ಅನೇಕ ಕ್ಷೇತ್ರಗಳು, ಅನೇಕ ದಾರಿಗಳು, ಅವರೇ ಇಷ್ಟಪಟ್ಟಂಥ ದಾರಿಗಳು. ಯಾಕೆಂದರೆ ಅವರಿಗೆ ಗೊತ್ತಿಲ್ಲ, ದೇವರು ನನಗಾಗಿ ಒಂದು ಒಳ್ಳೆಯ ಯೋಜನೆ ಇಟ್ಟಿದ್ದಾರೆ, ಒಂದು ಒಳ್ಳೆಯ ದಾರಿ ಇಟ್ಟಿದ್ದಾರೆ. ಆ ದಾರಿಯಲ್ಲಿ ನಾನು ಹೋಗಬೇಕು ಅಂತೇಳಿ ಗೊತ್ತಿಲ್ಲದ ಕಾರಣ ಅವರು ಈ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಅವರು ತಿಳ್ಕೊಳ್ಳಿಕ್ಕೆ ದೇವರು ನಮಗೆ ಕೊಟ್ಟಂತಹ ಆ ಮಾರ್ಗವನ್ನು ತಿಳ್ಕೊಳ್ಳಿಕ್ಕೆ ಕೊಟ್ಟಂತಹ ಒಂದೇ ಒಂದು ಗ್ರಂಥ ಈ ಬೈಬಲ್ ಶ್ರೀಗ್ರಂಥ. ಹಲ್ಲೆಲೂಯಾ. ಈ ಬೈಬಲನ್ನು ನೀವು ನಿಮ್ಮ ಸ್ವಂತವಾಗಿಸ್ಕೊಂಡ್ರೆ, ಈ ಬೈಬಲ್ ತೆಗೆದಿಟ್ಕೊಂಡ್ರೆ ಅಲ್ಲ, ಈ ಬೈಬಲಲ್ಲಿ ದೇವರು ಮಾತನಾಡಿರುವ, ಬರೆದಿಟ್ಟಿರುವ ಪ್ರತಿಯೊಂದು ವಾಕ್ಯಗಳನ್ನು ನೀವು ಧ್ಯಾನಿಸಿ ನೋಡಿದ್ರೆ, ಆಗ ದೇವರ ಯೋಜನೆ ನಿಮ್ಮ ಬಗ್ಗೆ ಏನಿದೆ ಅನ್ನೋದನ್ನು ದೇವರು ನಿಮಗೆ ತಿಳಿಸ್ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. 29ನೇ ಅಧ್ಯಾಯ ಯೆರೆಮೀಯನ ಗ್ರಂಥ, 29ನೇ ಅಧ್ಯಾಯ ಯೆರೆಮೀಯನ ಗ್ರಂಥ, ವಾಕ್ಯ 11. ಒಂದೇ ಒಂದು ವಾಕ್ಯವನ್ನು ಓದೋಣ, ಒಂದೇ ಒಂದು ವಾಕ್ಯ ಓದೋಣ. 29ನೇ ಅಧ್ಯಾಯ ವಾಕ್ಯ 11. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ. ಅವು ಅಹಿತಕರವಾದ ಯೋಜನೆಗಳೇನೂ ಅಲ್ಲ, ಹಿತಕರವಾದ ಯೋಜನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದೀರಾ ಇಲ್ಲಿ? ಬೈಬಲ್ ತೆಗೆದು ಬೇಗ ಓದಿ, ಆಮೇಲೆ ನೀವು ಇಲ್ಲಾಂದರೆ ಪುಸ್ತಕದಲ್ಲಿ ನೋಟ್ಬುಕ್ಕಲ್ಲಿ ಒಂದು ಸ್ವಲ್ಪ ಬರೆದಿಟ್ಕೊಬಿಡಿ. ಆಮೇಲೆ ನೀವು ಫ್ರೀ ಸಿಕ್ಕಿದಾಗ ಅದನ್ನು ನೋಡ್ಕೊಂಡು ಓದ್ಕೋಬೋದು. ಈಗ ಕೇಳಿಸ್ಕೊಳ್ಳುವಾಗ ನೀವು ಈ ಕಡೆ ಗಮನ ಹರಿಸಬೇಕು. ಪ್ರೈಸ್ ದಿ ಲಾರ್ಡ್. ಈ ಕಡೆ ಬಾಯ್ಸ್, ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ದೇವರು ನನ್ನನ್ನು ನಿಮ್ಮನ್ನೆಲ್ಲರನ್ನ ನೋಡಿ ಹೇಳ್ತಿದ್ದಾರೆ, ನಿಮಗೆ ಇಂಥ ಗತಿ ಬರಲಿ ಅಂತಲ್ಲ, ನಿರೀಕ್ಷೆ ಇರಲಿ ಅಂತೇಳಿ. ನಿಮ್ಮ ಬಗ್ಗೆ ನನಗೆ ಒಂದು ಒಳ್ಳೆಯ ಯೋಜನೆ ಇದೆ. ಏನಿದೆ ಅಂತೆ? ಕೈ ಮೇಲೆ ಮಾಡಿ ನನ್ನ ಜೊತೆ ಹೇಳಿ, ನನ್ನ ಬಗ್ಗೆ ನನ್ನನ್ನು ಸೃಷ್ಟಿ ಮಾಡಿದ ಯೇಸುವಿಗೆ ಒಳ್ಳೆಯ ಯೋಜನೆ ಇದೆ. ನನ್ನ ಯೇಸುವಿಗೆ ನನ್ನ ಬಗ್ಗೆ ಒಳ್ಳೆಯ ಯೋಜನೆ ಇದೆ. ಇದೆಯಾ? ಗೊತ್ತಿದೆಯಾ ಅದು ಏನು ಅಂತ? ಗೊತ್ತಿಲ್ಲ. ಅದಕ್ಕೆ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ. ದೇವರಿಗೆ ನನ್ನ ಬಗ್ಗೆ ಇರುವ ಯೋಜನೆ ಎಲ್ಲಿ ಬರೆದಿಟ್ಟಿದ್ದಾರೆ? ಬೈಬಲಲ್ಲಿ. ಈಗ ನಾವು ಇದಕ್ಕೆ ಮೊದಲ ಸ್ಥಾನ ಕೊಡೋದಿಲ್ಲ, ಇದಕ್ಕೆ ನಾವು ಸಮಯ ಕೊಡೋದಿಲ್ಲ. ಹಾಗಾಗಿ ದೇವರು ನನ್ನ ಬಗ್ಗೆ ಬರೆದಿಟ್ಟಂಥ ಯೋಜನೆ ನನಗೆ ಗೊತ್ತಾಗೋದಿಲ್ಲ. ಯಾವಾಗ ಒಬ್ಬ ಮನುಷ್ಯನಿಗೆ ಗೊತ್ತಾಗೋದಿಲ್ವೋ ನಡೀಲಿಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಯಾವುದೋ ಒಂದು ಊರು ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ, ಹೋಗಿ ಅಂತ. ನಿಮ್ಗೆ ಗೊತ್ತೇ ಇಲ್ಲ, ಹೆಸರು ಮಾತ್ರ ಕೇಳಿದ್ದೀರಾ. ಹೋಗ್ಲಿಕ್ಕಾಗತ್ತಾ? ಏನೆಲ್ಲ ಯೋಚನೆ ಮಾಡಬೇಕು, ಕೇಳಬೇಕು, ಇನ್ನೊಂದು ಮಾಡಬೇಕಲ್ವಾ? ಆ ಜಾಗ ಗೊತ್ತಿದ್ರೆ ಏನು ಮಾಡ್ತೀರಾ? ಈಸಿಯಾಗಿ ಹೋಗ್ತೀರಾ. ಅದೇ ಪ್ರಕಾರ ನಿಮ್ಮ ಜೀವಿತದ ಬಗ್ಗೆ, ಒಳ್ಳೆಯ ಜೀವಿತದ ಬಗ್ಗೆ, ಒಂದು ಆಶೀರ್ವಾದದ ಜೀವಿತದ ಬಗ್ಗೆ, ಒಂದು ನಿತ್ಯ ಜೀವದ ಮಾರ್ಗದ ಬಗ್ಗೆ ಯೇಸು ಈ ಬೈಬಲ್ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಯಾವಾಗ ಇದನ್ನು ನಿಮ್ಮದಾಗಿಸ್ಕೊಳ್ತೀರೋ, ಯಾವಾಗ ಇದನ್ನು ನಿಮ್ಮ ಹೃದಯಕ್ಕೆ ನೀವು ತಂದುಕೊಳ್ತೀರೋ, ಇದನ್ನು ಅರ್ಥ ಮಾಡ್ಕೊಳ್ತೀರೋ, ಆಗೇನಾಗುತ್ತೆ ಅಂದರೆ ಈ ಯೇಸು ಹೇಳಿಕೊಟ್ಟ ಮಾರ್ಗದಲ್ಲಿ ನೀವು ಜೀವಿಸುವವರಾಗ್ತೀರಾ. ಆಗ ದೇವರ ವಾಕ್ಯ ನನ್ನ ಬಾಳಿಗೆ ದಾರಿದೀಪ ಎಂಬಂತೆ ಈ ವಾಕ್ಯ ನಿಮ್ಮ ದಾರಿಗೆ ಬೆಳಕಾಗಿರ್ತದೆ. ಆಗ ಆ ದಾರಿಯಲ್ಲಿ ನೀವು ಹೋಗುವಾಗ ನೀವು ಎಡವಿ ಬೀಳೋದಿಲ್ಲ. ಯಾಕೆಂದರೆ ದಾರಿಯಲ್ಲಿ ಏನಿದೆ? ಬೆಳಕಿದೆ. ಆ ಬೆಳಕಿದ್ದಾಗ ಏನಾಗುತ್ತೆ? ದಾರಿ ಕಾಣುತ್ತೆ.
ದಾರಿ ಕಾಣುವಾಗ ಏನಾಗುತ್ತೆ, ನೀವು ಯಾವುದೇ ಗುಂಡಿಯಲ್ಲಿ ಬೀಳೋದಿಲ್ಲ. ಒಂದು ವೇಳೆ ಗುಂಡಿ ಇದ್ರೂ ಕೂಡ ಅದನ್ನು ಸರಿಸಿ ನೀವು ಪಕ್ಕಕ್ಕೆ ಹೋಗಿ ಸರಿಯಾದ ರೀತಿಯಲ್ಲಿ ಪ್ರಯಾಣಿಸ್ತೀರಾ. ಆಗ ನಿಮಗೆ ಏನು ಅನಾಹುತ ಆಗೋದಿಲ್ಲ. ಇವತ್ತು ಅನಾಹುತಗಳು ಆಗೋಗ್ಬಿಟ್ಟಿದೆ. ನಿಜವಾಗ್ಲೂ ನಿಮ್ಮ ಹೃದಯದಲ್ಲಿ ಅವಲೋಕನ ಮಾಡಿ ನೋಡಿ, ಸಮಾಧಾನ ಇದೆಯಾ? ಕುಟುಂಬದಲ್ಲಿ ನೆಮ್ಮದಿ ಇದೆಯಾ? ನಿಜವಾಗ್ಲೂ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಒಂದು ಆಶೀರ್ವಾದ ಇದೆಯಾ? ನಿಮ್ಮ ಪ್ರಾರ್ಥನೆಯಲ್ಲಿ ದೈವಾನುಭವ, ದೇವರ ಪ್ರೀತಿಯನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇದೆಯಾ? ಕಾರಣ ಏನು? ಕಾರಣ ಇದೆ. ನಾವೆಲ್ಲ ಮಾಡ್ತಾ ಇದ್ದೀವಿ, ರೋಸರಿ ಮಾಡ್ತಾ ಇದ್ದೀವಿ, ಕರುಣೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಬಲಿಪೂಜೆಗೆ ಮಿಸ್ ಮಾಡ್ತಾ ಇಲ್ಲ. ಇದೆಲ್ಲ ಮಾಡ್ತಾ ಇದ್ರೂ ಕೂಡ ನಮ್ಮ ಒಳಗಡೆ ಯಾಕೆ ಆನಂದ ಇಲ್ಲ? ಯಾಕೆ ಆನಂದ ಇಲ್ಲ? ಕಾರಣ ಇಷ್ಟೇ, ನಾವೇನೋ ಕಾಟಾಚಾರಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ನೀವು LKG ಹೋದಾಗ UKG ಎಲ್ಲೋ ನಿಮಗೆ ಏನಾದರೂ ಒಂದು ಹಾಡು ಗೀಡು ಕಲಿಸ್ಕೊಟ್ಟಿದ್ದು ನೆನಪಿದೆಯಾ? ಬಾಬಾ ಬ್ಲ್ಯಾಕ್ ಸಿ ಅದು ಇದು ಕಲಿಸ್ಕೊಟ್ಟಿದ್ದಾರಾ? ಅದು ಕಲಿತು ಎಷ್ಟು ವರ್ಷ ಆಗಿರ್ಬೋದಮ್ಮ ನೀನು? ತುಂಬ ವರ್ಷ ಅಂದರೆ ಒಂದು 15 ವರ್ಷನಾ, 16 ವರ್ಷನಾ ಆಗಿದೆಯಾ? ಈಗಲೂ ನೆನಪಿದೆಯಾ ನಿನಗೆ? ಅವತ್ತು ಹೇಳ್ಕೊಟ್ಟಾಗ ಅದು ಏನು ಅರ್ಥ ಗೊತ್ತಿತ್ತ ನಿನಗೆ? ಇಲ್ಲ. ಅದೇ ಥರ ಪ್ರೇಯರ್ಗಳನ್ನು ಕಲ್ತ್ಕೊಬಿಟ್ಟಿದ್ದೀವಿ ನಾವು. ಪ್ರಾರ್ಥನೆಗಳನ್ನು ಈ ಥರ ಕಲ್ತ್ಕೊಬಿಟ್ಟಿದ್ದೀವಿ. ಆ ಪ್ರಾರ್ಥನೆಯಲ್ಲಿ ಏನಿದೆ, ಆ ಪ್ರಾರ್ಥನೆ ಏನು, ವಾಕ್ಯ ಏನು, ಇದು ಯಾವುದರ ಅನುಭವ ಇಲ್ಲ. ಸುಮ್ಮನೆ LKGಯಲ್ಲಿ ಹೇಳ್ಕೊಟ್ರಲ್ಲ ಅದನ್ನು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ. ಕೆಲವರಿಗೆ ಇವತ್ತು ಹಾಡು ಗೊತ್ತಿದೆ, ಅದ್ರದ್ದು ಏನು ಅಂತ ಅರ್ಥನೇ ಗೊತ್ತಿಲ್ಲ. ಕೆಲವ್ರಿಗೆ ಗೊತ್ತಿರ್ಬೋದೇನೋ. ಆ ರೀತಿ ನಮ್ಮ ಜೀವನ ಜೀವಿಸ್ತಾ ಇದ್ದೀವಿ. ಅಂಥ ಜೀವನ ಪ್ರಯೋಜನವಿಲ್ಲ, ಅದು ಕ್ರಿಸ್ತಿಯ ಜೀವನ ಅಲ್ಲ. ಅದರಿಂದನೇ ಯೇಸು ಹೇಳ್ತಿದ್ದಾರೆ, ನಿಮ್ಮ ಬಗ್ಗೆ ನನಗೆ ಒಂದು ಒಳ್ಳೆಯ ಆಲೋಚನೆ ಇದೆ, ನಿಮ್ಮ ಬಗ್ಗೆ ನಾನು ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಅಹಿತಕರವಾದದ್ದಲ್ಲ, ಅದು ಹಿತಕರವಾದದ್ದಾಗಿದೆ, ಅದು ಉತ್ತಮವಾದದ್ದಾಗಿದೆ, ಅದು ಉನ್ನತವಾದದ್ದಾಗಿದೆ. ಆ ಉನ್ನತವಾದದ್ದನ್ನು, ಉತ್ತಮವಾದದ್ದನ್ನು ನೀವು ಅನುಭವಿಸ್ಬೇಕಾದ್ರೆ ಕಲ್ತ್ಕೊಳ್ಬೇಕಲ್ವಾ ಫಸ್ಟು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮನೆ ಕಟ್ಟಬೇಕಾದ್ರೆ ಏನು ಮಾಡ್ತಾರೆ ಹೇಳಿ? ಫಸ್ಟು ಪ್ಲ್ಯಾನ್ ಮಾಡ್ತಾರಲ್ವಾ, ಆಮೇಲೆ ಏನು ಮಾಡ್ತಾರೆ? ಫೌಂಡೇಶನ್ ಅಲ್ಲ, ಫಸ್ಟು ಬ್ಲೂ ಪ್ರಿಂಟ್ ಏನೋ ಮಾಡ್ತಾರಲ್ವಾ, ಆಮೇಲೆ ಅದನ್ನು ನೋಡಿ ತಾನೇ ಎಲ್ಲ ಮಾಡ್ತಾರೆ. ಅದೇ ಪ್ರಕಾರ ನಮ್ಮ ಜೀವನಕ್ಕೂ ಕೂಡ ದೇವರು ಒಂದು ಪ್ರಿಂಟನ್ನು ಇಟ್ಟಿದ್ದಾರೆ ಅಲ್ವಾ? ಅದು ಇದಾಗಿದೆ. ಇದನ್ನು ನೋಡಿ ಒಂದೊಂದು ವಾಕ್ಯದ ಪ್ರಕಾರ ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಳುವಾಗ ನಮ್ಮ ಜೀವನ ದೇವರ ಚಿತ್ತದಂತೆ ನಾವು ಇಲ್ಲಿ ನಡಿಲಿಕ್ಕೆ ಸಾಧ್ಯವಾಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಿಜವಾದ ಆನಂದ, ನಿಜವಾದ ಕ್ರೈಸ್ತ ಮಕ್ಕಳಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಆಗ ನಿಮ್ಮ ತಂದೆ ತಾಯಿಗಳಿಗೂ ಒಂದು ಒಳ್ಳೆಯ ಗೌರವ ಸಿಗ್ತದೆ, ನಿಮ್ಮ ಧರ್ಮ ಕೇಂದ್ರಕ್ಕೆ ಒಂದು ಒಳ್ಳೆಯ ಗೌರವ ಸಿಗ್ತದೆ. ನಿಜವಾದ ಕ್ರೈಸ್ತ ಮಕ್ಕಳಾಗಿ ನೀವು ಬದುಕುವಾಗ ಸಮಾಜದಲ್ಲೂ ನಿಮ್ಮನ್ನು ಗುರುತಿಸ್ತಾರೆ. ಇವತ್ತು ನಮ್ಮನ್ನು ಯಾರೂ ಗುರುತಿಸೋದೇ ಇಲ್ಲ, ಯಾಕೆಂದರೆ ನಮ್ಮ ಜೀವನ ಆಗಿದೆ. ನಮ್ಮ ಜೀವನ ಇವತ್ತು ಕ್ರೈಸ್ತ ಮಕ್ಕಳನ್ನು ನೋಡುವಾಗ ಭಾಳ ಸಂತೋಷ ಪಡ್ತಾರಾ? ಇಲ್ಲ. ಯಾಕೆ ಹೇಳಿ? ಬೇಡವಾದದ್ದೆಲ್ಲ ನಮ್ಮ ಕ್ರೈಸ್ತ ಮಕ್ಕಳ ಹತ್ರ ಇದೆ. ಹಾಲೆಲೂಯಾ, ಹಾಲೆಲೂಯಾ. ಏನು ಬೇಡವೋ ಅದೆಲ್ಲ ನಮ್ಮ ಹತ್ರ ಇದೆ. ಕುತ್ತಿಗೆಯಲ್ಲಿ ಮಾತ್ರ ಶಿಲುಬೆ ಇರುತ್ತೆ, ಜಪ್ಸರ ಎಲ್ಲ ಇರುತ್ತೆ, ಆದರೆ ಕಾರ್ಯರೂಪದಲ್ಲಿ ಫಲಗಳಿಲ್ಲ. ಅಂಥ ಒಂದು ಜೀವನವನ್ನು ದೇವರು ಇಷ್ಟಪಡೋದಿಲ್ಲ. ಇವತ್ತು ದೇವರು ನನ್ನಿಂದ ನಿಮ್ಮಿಂದ ಇಷ್ಟಪಡುವ ಜೀವನ ಏನು ಗೊತ್ತಾ? ಫಲಭರಿತವಾದ ಜೀವನ, ಒಂದು ಒಳ್ಳೆಯ ಕ್ರಿಸ್ತಿಯ ಜೀವನ, ಪವಿತ್ರ ಆತ್ಮ ಭರಿತವಾದ ಒಂದು ಜೀವನ. ಅಂಥ ಜೀವನವನ್ನು ಬಯಸ್ತಾ ಇದ್ದಾರೆ ದೇವರು. ಆದ್ದರಿಂದ ಅಂಥ ಜೀವನಕ್ಕೆ ನಮ್ಮನ್ನು ನಡೆಸುವವರು ಯೇಸುವಾಗಿದ್ದಾರೆ, ಪವಿತ್ರಾತ್ಮರಾಗಿದ್ದಾರೆ. ನಾವೆಲ್ಲರೂ ಒಂದು ನಿಮಿಷ ಎದ್ದು ನಿಲ್ಲೋಣ. ಆ ದೇವರ ಯೋಜನೆ ವಾಕ್ಯಗಳ ಮುಖಾಂತರ ಏನು ಎಂಬುದನ್ನು ದೇವರು ನಮಗೆ ಬ್ರದರ್ ಮುಖಾಂತರ ತಿಳಿಸ್ಕೊಡ್ತಾರೆ. ನಾವೆಲ್ಲರೂ ಕೂಡ ಎದ್ದು ನಿಂತು ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚೋಣ. ಯಾರು ಕಣ್ಣು ತೆರಿಬೇಡಿ. ಹೃದಯದ ಮೇಲೆ ಕರಗಳನ್ನು ಇಟ್ಕೊಳ್ಳೋಣ, ಎರಡು ಕರಗಳನ್ನು ಇಟ್ಕೊಳ್ಳೋಣ. ನಿಮಗೆ ಗೊತ್ತಿದೆ ನಿಜವಾಗ್ಲೂ ನೀವು ಆನಂದವಾಗಿದ್ದೀರಾ ಇಲ್ಲ ಅಂತೇಳಿ. ನಿಮ್ಮ ಕುಟುಂಬದಲ್ಲೂ ಕೂಡ ನೀವು ನಿಜವಾಗ್ಲೂ ಆನಂದವಾಗಿದ್ದೀರಾ ಇಲ್ವಾ ಅಂತ ನಿಮಗೆ ಗೊತ್ತಿದೆ. ಒಂದು ಪಶ್ಚಾತ್ತಾಪದ ಹೃದಯದಿಂದ ಈ ಬೆಳೆ
ಕೇಂದ್ರಕ್ಕೆ ನಾನೊಂದು ಆಶೀರ್ವಾದವಾಗಿ ಬ್ಲೆಸ್ಸಿಂಗ್ ಆಗಿರ್ಬೇಕು, ಆ ರೀತಿಯಲ್ಲಿ ನನ್ನನ್ನು ಮಾರ್ಪಡಿಸ್ರಿ ಅಂತೇಳಿ ಒಂದೇ ಒಂದು ಚರಣ